ಈಗ ಬಂದ್ರಾ? ಆ ಫೋನ್ ಪಕ್ಕಕ್ಕಿಡಿ, ನಾನೇನೋ ಹೇಳ್ಬೇಕು. ನಾನಿವತ್ತು ಅಡ್ಗೆ ಮನೇಲಿ ಕೆಲಸ ಮಾಡ್ಬೇಕಿದ್ರೆ. ರೀ, ನಾನೇನೋ ಹೇಳ್ತಿದ್ದೀನಿ, ನೀವ್ ಆ ಫೋನ್ ನೋಡ್ಕೊಂಡೇ ಕೂತಿದ್ದೀರಲ್ಲ. ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂರೋದಕ್ಕೂ ಬಿಡಲ್ವಾ ನೀನನ್ನ? ರೀ, ಯಾವಾಗ್ಲೂ ಇದೇ ಪ್ರೋಗ್ರಾಮ್ ನೋಡ್ತಿರ್ತೀರಲ್ಲ, ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ ಹಾಕಿದ್ರೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದಲ್ವಾ? ನಿನಗೆ ಯಾವ ಪ್ರೋಗ್ರಾಮ್ ನೋಡ್ಬೇಕು ಅನ್ಸುತ್ತೆ ರೂಮಿಗೆ ಹೋಗಿ ನೋಡ್ಕೋ. ಸುಮ್ಮನೆ ಅಲ್ಲಿ ನಂಗೆ ತಲೆ ತಿನ್ಬೇಡ. ಎಲ್ಲಿಗೆ ಹೋಗ್ತಿದ್ದೀರಾ? ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೀನಿ. ಇವತ್ ನಾವ್ ಆಚೆ ಹೋಗೋ ಪ್ಲಾನ್ ಇತ್ತಲ್ವಾ? ಅವನಿಗೇನೋ ಅರ್ಜೆಂಟ್ ಕೆಲಸ ಅಂತ ಕಣ. ಲಾಸ್ಟ್ ವೀಕು ಅರ್ಜೆಂಟ್ ಕೆಲಸ ಇತ್ತಾ? ನೀನ್ ಯಾವಾಗ್ಲೂ ಹೋಗ್ಬೇಕಾದ್ರೆ ಏನಾದ್ರು ಜಗಳ ತೆಗಿಲೇಬೇಕಾ ನೀನು? ಸರಿ, ಹೋಗ್ ಬನ್ನಿ. ರೀ, ಆಚೆ ಹೋಗಿದ್ರಲ್ಲ, ಎಲ್ಲಿಗೆ ಹೋಗಿದ್ರಿ? ನಿಮ್ ಫ್ರೆಂಡ್ ಏನಂದ್ರು? ನನಗೆ ಸುಸ್ತಾಗ್ತಿದೆ ಕಣೆ, ಮಲ್ಕೋತೀನಿ. ಇದೇನ್ರಿ ನೀವು ಡೈಲಿ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಟಿವಿ ನೋಡ್ತಾ ಕುತ್ಕೋತೀರಾ, ಇಲ್ಲ ಫೋನ್ ಇಟ್ಕೊಂಡು ಕುತ್ಕೋತೀರಾ? ಇನ್ನ ವೀಕೆಂಡ್ ಬಂದ್ರೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀರಾ. ವೀಕ್ ಡೇಸ್ ಅಲ್ಲಿ ಆಫೀಸ್ ಅಂತ ಬಿಸಿ ಇರ್ತೀರಾ. ಹೀಗಾದ್ರೆ ನೀವು ನನಗೆ ಯಾವಾಗ ಟೈಮ್ ಕೊಡ್ತೀರಾ ರೀ? ಓ, ಮಲ್ಕೊಂಡೇ ಬಿಟ್ರಾ? ರೀ, ಈಗ ಬಂದ್ರಾ? ನಾನು ನಿಮಗೆ ಕಾಫಿ ಮಾಡ್ಕೊ ಬರ್ತೀನಿ. ರೀ, ನೀವು ಫೋನ್ನ ಆಲಿಗಾದ್ರೂ ಹೋಗಿ ನೋಡ್ಬೋದಲ್ವಾ? ನನಗೆ ಇಲ್ಲಿ ಡಿಸ್ಟರ್ಬ್ ಆಗ್ತಿದೆ. ಅಥವಾ ಸೌಂಡ್ ಕಮ್ಮಿ ಕೊಟ್ಕೊಳ್ಳಿ. ಹಾ ಬರ್ತಿದ್ದೀನಿ. ನಮ್ಮ ಯಜಮಾನ್ರಿಗೆ ಅಲ್ಲಿಗೆಲ್ಲ ಬರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಒಬ್ಳೆ ಬರ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಇವತ್ತೊಂದು ಇವೆಂಟ್ ಇತ್ತು, ಅದಕ್ಕೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೀನಿ. ಹೇಗಿದ್ರು ನಿಮಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ಸುಮ್ಮನೆ ಯಾಕೆ ನಿಮಗೆ ತೊಂದರೆ ಕೊಡ್ಲಿ ಅಂತ ಒಬ್ಳೆ ಹೋಗ್ತಿದ್ದೀನಿ. ಆಗ ನೀವು ಹ್ಯಾಪಿ, ನಾನು ಹ್ಯಾಪಿ, ಇಬ್ಬರಿಗೂ ಪ್ರಾಬ್ಲಮ್ ಇರಲ್ಲ. ನೆನಪೊಂದೆ ಬದುಕಾಗಿದೆ.